ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡ ಎಂಬುದು ಒಂದು ಜನಪ್ರಿಯ ಗಾದೆ. ತಪ್ಪು ಮಾಡಿದವರು ಯಾರಾದರೂ ಅದರ ಬಗ್ಗೆ ಪ್ರಸ್ತಾಪಿಸಿದಾಗ ಆತಂಕದಿಂದ ತಮ್ಮನ್ನು ತಾವೇ ಪರಿಶೀಲಿಸಿಕೊಳ್ಳುವ ಅಥವಾ ಸಿಕ್ಕಿ ಬೀಳುವ ಭಯವನ್ನು ಈ ಗಾದೆ ಸೂಚಿಸುತ್ತದೆ. ಹಿಂದೆ ಕುಂಬಳಕಾಯಿ ಕದ್ದವನು ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾಗ ಅದರ ಮೇಲಿನ ಬಿಳಿ ಬೂದಿ ಅವನ ಹೆಗಲಿಗೆ ಅಂಟಿಕೊಂಡಿರುತ್ತದೆ. ಯಾರೋ ಕಳ್ಳತನದ ಬಗ್ಗೆ ಮಾತನಾಡಿದಾಗ ಆ ಕಳ್ಳ ತನ್ನ ಹೆಗಲಿಗೆ ಬೂದಿ ಅಂಟಿಕೊಂಡಿದೆಯೋ ಇಲ್ಲವೋ ಎಂದು ಹೆಗಲು ಮುಟ್ಟಿ ನೋಡಿಕೊಂಡರಂತೆ. ಅದಕ್ಕೆ ಈ ಗಾದೆಯನ್ನು ಈ ರೀತಿ ಉಪಯೋಗಿಸಲಾಗುತ್ತದೆ. ಯಾರಾದರೂ ತಾವು ಮಾಡಿದ ತಪ್ಪು ಅಥವಾ ಅಪರಾಧದ ಬಗ್ಗೆ ಯಾರಾದರೂ ಮಾತಾಡಿದಾಗ ತಮ್ಮ ತಪ್ಪನ್ನು ಮರೆಮಾಚಿಕೊಳ್ಳಲು ಹೋಗಿ ತಮ್ಮನ್ನು ತಾವೇ ಒಪ್ಪಿಕೊಳ್ಳುವ ಅಥವಾ ಭಯದಿಂದ ಪ್ರತಿಕ್ರಿಯಿಸುವ ವ್ಯಕ್ತಿಗಳಿಗೆ ಈ ಗಾದೆಯನ್ನು ಬಳಸಲಾಗುತ್ತದೆ. ಸರಳವಾಗಿ ಹೇಳಬೇಕು ಅಂದರೆ, ತಪ್ಪು ಮಾಡಿದವರು ಸದಾ ಅನುಮಾನ ಮತ್ತು ಭಯದಿಂದ ಇರುತ್ತಾರೆ ಎಂಬುದೇ ಈ ಗಾದೆಯ ಮುಖ್ಯ ಉದ್ದೇಶ. ರಾಜಕೀಯವಾಗಿ ಮತ್ತು ದೈನಂದಿನ ಜೀವನದಲ್ಲಿ ಯಾರಾದರೂ ತಮ್ಮ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಸಿಕ್ಕಿಬಿದ್ದಾಗ ಈ ಮಾತು ಹೆಚ್ಚು ಬಳಕೆಯಾಗುತ್ತದೆ. ಕೆಲವರು ಬೇರೆಯವರ ಬಾಯಲ್ಲಿ ಯಾವುದಾದ್ರೂ ಅಪರಾಧದ ಮಾತು ಕೇಳಿದೊಡನೆ ತಮಗೆ ಅನ್ವಯಿಸುತ್ತದೆ ಎಂದು ತಕ್ಷಣವೇ ತಮ್ಮ ನಡೆನುಡಿಯಿಂದ ಭಾವ ಪ್ರದರ್ಶಿಸಿ ಸಿಕ್ಕಿಬೀಳುತ್ತಾರೆ. ಏಕೆಂದರೆ ಅವರು ನಿಜವಾಗಿಯೂ ಕಳ್ಳರೇ ಆಗಿರುವುದರಿಂದ ತಾವೇ ಅಪರಾಧಿ ಎಂದು ಮನಸ್ಸಾಕ್ಷಿಗೆ ಅನುಗುಣವಾಗಿ ಸಿಕ್ಕಿಬಿದ್ದು ಮಾನ ಮರ್ಯಾದೆ ಕಳೆದುಕೊಳ್ಳುತ್ತಾರೆ. ಕುಂಬಳಕಾಯಿಯನ್ನು ಕದ್ದು ಹೆಗಲ ಮೇಲೆ ಹೊತ್ತುಕೊಂಡು ಹೋದವನು ಅವನ ಎದುರು ಕುಂಬಳಕಾಯಿ ಕಳ್ಳ ಅಂದ ತಕ್ಷಣವೇ ಅವನು ಹೆಗಲು ಮುಟ್ಟಿ ನೋಡಿಕೊಳ್ತಾನೆ. ಅದನ್ನು ನೋಡಿ ಅವನು ಕಳ್ಳನೇ ಎಂದು ಭಾವಿಸಲಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಈ ಗಾದೆಯನ್ನು ಉಪಯೋಗಿಸಲಾಗುತ್ತದೆ. ಫ್ರೆಂಡ್ಸ್, ನಿಮಗೆ ಈ ಗಾದೆ ಅರ್ಥ ಗೊತ್ತಾಯ್ತಲ್ವಾ? ಈ ಗಾದೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.